ಸಿಜೆಐ ಮೇಲೆ ಶೂ ದಾಳಿಗೆ ತುಮಕೂರು ವಿವಿ ವಿದ್ಯಾರ್ಥಿಗಳಿಂದ ಖಂಡನೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಶೂ ಎಸೆದ ಘಟನೆಗೆ ಖಂಡನೆ ವ್ಯಕ್ತಪಡಿಸಿ ತುಮಕೂರು ವಿಶ್ವವಿದ್ಯಾನಿಲಯದ ಸಂಶೋಧನೆ ಮತ್ತು ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು ಬಿರು ಬಿಸಿಲಿನಲ್ಲೇ ಆಕ್ರೋಶ ಪ್ರತಿಭಟನೆಯನ್ನ ಮಂಗಳವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ನಡೆಸಿದ್ರು. ವಿಶ್ವವಿದ್ಯಾನಿಲಯದ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ಬಿಜಿಎಸ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ನ್ಯಾಯಾಂಗದ ಗೌರವ ಕಾಪಾಡೋಣ ಎಂಬ ಘೋಷಣೆ ಕೂಗಿದ್ರು. ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ ವಿದ್ಯಾರ್ಥಿಗಳು ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರ ಬೆಂಬಲ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಂತರ ಪ್ರತಿಭಟನೆಯನ್ನ ಮುಕ್ತಾಯಗೊಳಿಸಿದರು. ನಮ್ಮ ದೇಶದ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಪರಿಗಣಿಸಬೇಕಾಗಿದೆ. ಹಾಗಾಗಿ ಇದನ್ನು ಈ ಹೋರಾಟ ಮಾಡೋದ್ರ ಮೂಲಕ ಯಾರು ಸಂವಿಧಾನ ವಿರೋಧಿ ಚಿಂತನೆ ಮಾಡ್ತಾರೆ, ಯಾರು ಆ ಶೂ ಎಸೆಯೋದನ್ನು ಬೆಂಬಲಿಸ್ತಾರೆ, ಅವ್ರಿಗೆಲ್ಲ ನಾವು ಒಂದು ಎಚ್ಚರಿಕೆಗಳನ್ನು ಕೊಡಬೇಕಾಗಿದೆ. ನೀವು ದೇಶದ್ರೋಹಿಗಳು, ನೀವು ಸಂವಿಧಾನ ವಿರೋಧಿಗಳು, ನಿಮ್ಮನ್ನು ನಾವೆಲ್ಲ ವಿರೋಧಿಸ್ತೀವಿ. ಹೌದಾ? ಯಾರು ಸಂವಿಧಾನಕ್ಕೆ ಅವಮಾನ ಮಾಡ್ತಾರೆ ನಾವು ಅವರನ್ನ ಖಂಡಿಸಬೇಕಾಗಿದೆ. ಹೌದಾ? ಸಂಶೋಧನಾರ್ಥಿಗಳು ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ತಾವೆಲ್ಲರೂ ಇಲ್ಲಿಗೆ ಬಂದು ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮೂಲಕ ಭಾರತ ಸರ್ಕಾರದ ಗೃಹ ಸಚಿವರಿಗೆ ವಿಳಾಸ ಮಾಡಿರುವಂತಹ ಒಂದು ಪತ್ರವನ್ನು ಮನವಿಯನ್ನು ತಾವೆಲ್ಲ ಪ್ರತಿಭಟನೆ ಮೂಲಕ ಸಲ್ಲಿಸಿದರೆ ಒಂದು ಮನುವಾದ ಜಾಗೃತವಾಗಿದೆ. ಆ ಮನುವಾದವನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ. ಸನಾತನವಾದ ಅಂತಕ್ಕಂಥದ್ದು ಯಾವತ್ತಿಗೂ ಸಮಾನತೆಯನ್ನು ಬಯಸುವುದಿಲ್ಲ. ಹಾಗಾಗಿ ನಾವು ಸನಾತನವಾದಕ್ಕೆ ಎತ್ತಿಕೊಟ್ಟಲ್ಲ, ಈ ನಾಡು ಏನಿದ್ರು, ಈ ಭಾರತ ಏನಿದ್ರು ಸಂವಿಧಾನದ ಮೂಲಕವೇ ಜಾಗೃತವಾಗಬೇಕು. ಏನು ಕಿಶೋರ್ ಅನ್ನೋ ವ್ಯಕ್ತಿ ಶೂ ಎಸೆದಿದ್ದಾರೆ, ಅದನ್ನು ಖಂಡಿಸಿ ವಿಶ್ವವಿದ್ಯಾನಿಲಯ ಎಲ್ಲ ವಿದ್ಯಾರ್ಥಿಗಳು ಈ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೇವಲ ಅದೊಂದು ವ್ಯಕ್ತಿ ಮೇಲೆ ಎಸೆದಿರ್ತಕ್ಕಂಥ ಶೂ ಅಲ್ಲ, ಈ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಎಸೆದಿರ್ತಕ್ಕಂಥ ಶೂ, ಭಾರತದ ಸಂವಿಧಾನದ ಮೇಲೆ ಆಗಿರ್ತಕ್ಕಂಥ ದೊಡ್ಡ ದಾಳಿ ಅಂತ ನಾವು ಹೇಳಲಿಕ್ಕೆ